ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಪರ ವಿರೋಧದ ಕೂಗು ಜೋರಾಗ್ತಾ ಇದೆ. ಕೆಲವು ಸರ್ಕಾರದ ನಿರ್ಧಾರ ಸಮರ್ಥಿಸಿಕೊಂಡ್ರೆ ಇನ್ನು ಕೆಲವರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಇದರ ಮಧ್ಯೆನೇ ಸರ್ಜರಿ ಹಿಂದಿನ ಭರ್ಜರಿ ಪ್ಲಾನ್ ರಿವೀಲ್ ಆಗಿದೆ. ಮೊದಲು ಸಿದ್ದರಾಮಯ್ಯನವರು ಏನು ಕಾನೂನು ಮಾಡ್ಯಾರ ಅದಂತ ಕೊಡ್ಲಿ ದುಡ್ಡು ನಮ್ಗೆ ಅಷ್ಟೇ. ಸತ್ತವರಿಗೆ ಕಟ್ ಮಾಡಿದ್ದು ಒಳ್ಳೇದೇ, ಅದು ಇರೋರಿಗೆ ಕೊಡಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಗ್ಯಾರಂಟಿ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿವೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಕೈ ಹಾಕಿರೋ ಡಿಕೆಶಿ ಮೇಜರ್ ಸರ್ಜರಿ ಮಾಡ್ತಿದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಕೈಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಗೃಹಲಕ್ಷ್ಮಿ ಹಣ ಸಿಗಬೇಕು ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವ ಹೊಸ ರೂಲ್ಸ್ ತಂದಿದ್ದಾರೆ. ಇದೇ ಈಗ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಈಗ ಡಿಕೆಶಿ ಸರ್ಕಾರ ಈ ಮೇಜರ್ ಸರ್ಜರಿಗೆ ಕೈ ಹಾಕಿದ್ರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಬಯಲಾಗಿದೆ. ಪಂಚ ಗ್ಯಾರಂಟಿಗಳಿಗೆ 1,38,270 ಕೋಟಿ ವೆಚ್ಚ. ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಬೇಕು 2,480 ಕೋಟಿ. ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಕೈ ಹಾಕಿರೋದ್ರ ಹಿಂದೆಯೂ ಕಾರಣವಿದೆ. ಪಂಚ ಗ್ಯಾರಂಟಿಗಳಿಗೆ ಸರ್ಕಾರದ ಬೊಕ್ಕಸದ ಮುಕ್ಕಾಲು ಭಾಗ ಹೋಗ್ತಿದೆ. ಹೀಗಾಗಿಯೇ ಒಂದಿಷ್ಟು ಲೂಪ್ ಹೋಲ್ಗಳನ್ನ ಬಂದ್ ಮಾಡ್ತಿದ್ದಾರೆ. ಪಂಚ ಗ್ಯಾರಂಟಿಗೆ ಈವರೆಗೆ 1,38,270 ಕೋಟಿ ವೆಚ್ಚ ಮಾಡಲಾಗಿದೆ. ರಾಜ್ಯದಲ್ಲಿರೋ ಒಟ್ಟು 1.24 ಕೋಟಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳಿಗೆ 2,480 ಕೋಟಿ ವ್ಯಯಿಸಲಾಗ್ತಿದೆ. ಇದೊಂದೇ ಯೋಜನೆಗೆ ಪ್ರತಿ ವರ್ಷ 29,760 ಕೋಟಿ ಹಣ ಮೀಸಲಿಡಲಾಗ್ತಿದೆ. ಈಗಾಗಲೇ ಏಪ್ರಿಲ್ ಅಂತ್ಯಕ್ಕೆ 72,253 ಕೋಟಿ ಹಣವನ್ನ ಸರ್ಕಾರ ಪಾವತಿ ಮಾಡಿದೆ. ಇನ್ನು ಮೃತ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 39.05 ಕೋಟಿ ಹಣ ನೀಡಲಾಗ್ತಿತ್ತು. ಇದನ್ನೀಗ ಪರಿಷ್ಕರಣೆ ಮಾಡೋದ್ರಿಂದ ಸರ್ಕಾರಕ್ಕೆ ವಾರ್ಷಿಕವಾಗಿ 468.54 ಕೋಟಿ ಉಳಿತಾಯವಾಗಲಿದೆ. ಹಾಗೆ ಗೃಹಜ್ಯೋತಿ ಯೋಜನೆಗೆ 26,115 ಕೋಟಿ ಹಣ ಹೂಡಲಾಗ್ತಿದ್ದು, ಅನ್ನಭಾಗ್ಯ ಯೋಜನೆಗೆ ಈವರೆಗೆ 18,897 ಕೋಟಿ ಹಣ ಕೊಟ್ಟಿದ್ದಾರೆ. ಇದರ ಜೊತೆಗೆ ಶಕ್ತಿ ಯೋಜನೆಯಡಿ ಜೂನ್ 10ರವರೆಗೆ 757.62 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಯುವನಿಧಿ ಯೋಜನೆಯಡಿ ಈವರೆಗೆ 1,115 ಕೋಟಿ ಹಣವನ್ನ ಸರ್ಕಾರ ಪಾವತಿ ಮಾಡಿದೆ. ಸರ್ಕಾರ ಏನೋ ಪರಿಷ್ಕರಣೆ ಮೂಲಕ ಕೋಟ್ಯಾಂತರ ರೂಪಾಯಿ ಉಳಿಸೋದಿಕ್ಕೆ ಮುಂದಾಗಿದೆ. ಇದಕ್ಕಾಗಿಯೇ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಸೂಚನೆ ನೀಡಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಮೈಸೂರಿನ ಗೃಹಲಕ್ಷ್ಮಿಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎಲ್ರಿಗೂ ಗೃಹಲಕ್ಷ್ಮಿ ಕೊಡ್ತಿದ್ರು. ಅದೇ ರೀತಿ ಡಿಕೆಶಿಯು ಕೊಡ್ಲಿ. ಅದನ್ನ ಬಿಟ್ಟು ಅರ್ಜಿ ಹಾಕಿ ಅಂದ್ರೆ ಹೇಗೆ? ಕ್ಯೂನಲ್ಲಿ ನಿಂತು ಅರ್ಜಿ ಹಾಕೋದಿಕ್ಕ ಆಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಹಾಕಕ್ಕಾಗಲ್ಲ, ಬಡವ್ರ ಬಗ್ರೆಲ್ಲ ನಾವು ಅಲ್ಲೆಲ್ಲ ಹೇಳ್ತವಕ್ಕೆಲ್ಲ ತಿರ್ಗಾಕಾಗಲ್ಲ. ಮೊದಲು ಸಿದ್ದರಾಮಯ್ಯನವರು ಏನ್ ಕಾನೂನು ಮಾಡ್ಯಾರ ಅದ್ರಂತ ಕೊಡ್ಲಿ ದುಡ್ಡು ನಮ್ಗೆ ಅಷ್ಟೇನೆ. ಆಗಲ್ಲ ಸರ್, ಅದೆಲ್ಲ ರೂಲ್ಸ್ ಮಾಡಿದ್ರೆ ನಾವು ಎಲ್ಲಿ ತಿರ್ಗಾಕಾಗತ್ತೆ ಸರ್? ನಾವು ಕೂಲಿ ಮಾಡ್ಕೊ ತಿನ್ನೋದು ಅಲ್ಲದೆ ಅಲ್ಲೆಲ್ಲ ಅಲಿಯಾಕದ ಹಾಕಲ್ಲ, ಯಾರು ಹಾಕಲ್ಲ. ಯಾವ ಹಳ್ಳಿಲಿ ಬಂದ್ರು ಹಾಕಲ್ಲ ಬಿಡಿ ಸರ್. ಸಿದ್ದರಾಮಯ್ಯನವ್ರು ಏನ್ ಕಾನೂನು ಮಾಡ್ಯಾರ ಅದ್ರಂತಲೇ ಕೊಡ್ಲಿ. ಫಸ್ಟ್ ಹೆಂಗ್ ಕೊಡ್ತಿದಾರೆ ಹಂಗೆ ಕೊಡ್ಲಿ. ಮತ್ತೆ ಅರ್ಜಿ ಹಾಕಕ್ಕಾಗಲ್ಲ. ಮತ್ತೆ ನಮ್ಗೆ ಬೆನ್ನು ನೋವು. ಇವಾಗ್ಲೂ ನೋಡಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಅಲ್ಲೋ ಕ್ಯೂ ನಿಂತ್ಕೊಂಡು ಅರ್ಜಿ ಹಾಕಿ ತುಂಬಾ ಇದಾಗುತ್ತೆ. ಹಂಗಾಗಿ ಫಸ್ಟ್ ಹೆಂಗ್ ಕೊಡ್ತಾ ಇದಾರೆ ಹಂಗೆ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ವಿಚಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರು ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸತ್ತವ್ರ ಹೆಸರಿಗೂ ಹೋಗ್ತೈತೆ, ಅದೆಲ್ಲ ತಪ್ಪದು. ಮಾಮೂಲಿ ಇರೋರಿಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡಬೇಕು. ಸತ್ತವ್ರಿಗೆ ಕಟ್ ಮಾಡಿದ್ದು ಒಳ್ಳೇದೇ, ಅದು ಇರೋರಿಗೆ ಕೊಡಬೇಕು. ಇನ್ನು ಇದೇ ವಿಷಯವಾಗಿ ಮಾತಾಡಿದ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆ ಸಮಯದಲ್ಲಿ ಇವರಿಗೆ ಗೃಹಲಕ್ಷ್ಮಿಯರು ಸೌಭಾಗ್ಯ ಲಕ್ಷ್ಮಿಯರಾಗಿದ್ರು, ಇವಾಗ ದುಡ್ಡು ಖಾಲಿ ಆಗ್ತಿದ್ದಂತೆ ದರಿದ್ರ ಲಕ್ಷ್ಮಿಯರಾಗಿದ್ದಾರೆ. ಕೊಡೋ 2,000ಕ್ಕೆ ಹೆಣ್ಮಕ್ಳನ್ನ ಎಷ್ಟು ಅಪಮಾನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಚುನಾವಣೆಗೆ ಓಟ್ ಬೇಕಾಗಿದ್ದಾಗ ಎಲ್ಲ ಗೃಹಲಕ್ಷ್ಮಿಯರು ಸೌಭಾಗ್ಯ ಲಕ್ಷ್ಮಿಯರು ಆಗಿದ್ರು. ಈಗ ದುಡ್ಡು ಖಾಲಿ ಆಗ್ತಾ 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 ಎಲ್ಲ ದರಿದ್ರ ಲಕ್ಷ್ಮಿಯವರು ಆಗ್ತಿದ್ದಾರೆ. ನಾವೇನು ಮಾಡಲಿ ಅದಕ್ಕೆ? ಅವ್ರಿಗೆ ದರಿದ್ರ ಲಕ್ಷ್ಮಿಯವರು ಅಂತ ಕಾಣಿಸ್ಬಿಟ್ರೆ ಪಾಪ ನಾವ್ ಏನ್ ಮಾಡ್ಲಿ? ಆಮೇಲೆ ಎಷ್ಟು ಅಪಮಾನ ರೀ ಹೆಣ್ಮಕ್ಳಿಗೆ. ಕೊಡೋ 2,000ಕ್ಕೆ ಎಷ್ಟು ಅಪಮಾನ ಮಾಡ್ತಾರ ಆ ಹೆಣ್ಮಕ್ಕಳನ್ನ. ಒಟ್ನಲ್ಲಿ ಗೃಹಲಕ್ಷ್ಮಿ ಗೊಂದಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ದು, ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.